ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯುಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಶಿಲುಬೆ ಗುರುತನ್ನು ಹಾಕಿದ್ದೆವು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲವನ್ನು ನಾನು ಸ್ತೋತ್ರವನ್ನು ಉಂಟಾಗಲಿ ಎಂದು ಹೇಳುವಾಗ, ಇಂದಿಗೂ ಎಂದಿಗೂ ಆಲ್ಫವು ಒಮೇಗವು, ಜೀವವು, ಮಾರ್ಗವು, ಸತ್ಯವೂ, ಆಕಾರವೂ ಲಾಕಾರವೂ ಆಗಿರುವಂಥ ಪ್ರಭು ಯೇಸುವಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವಾಗ, ಆ ಸ್ತೋತ್ರ ಆ ಸನ್ನಿಧಿಗೆ, ದೇವನ ಸನ್ನಿಧಿಗೆ ಸೇರಲ್ಪಡಬೇಕಾದರೆ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲವು ಸ್ವಾಮಿ ನನಗೆ ಸ್ತೋತ್ರ ಉಂಟಾಗಲಿ ಎಂಬ ಶಬ್ದವು ಆ ಯೇಸುವಿನಲ್ಲಿ, ಆ ದೇವರಲ್ಲಿ, ಆ ಆತ್ಮರಲ್ಲಿ ಕೇಳಬೇಕಾದರೆ ನಾನು ಬೆಳಕಿನ ಮಗನಾಗಿ ಜೀವಿಸಬೇಕು. ನನ್ನಲ್ಲಿರುವಂತಹ ಮಲಿನತೆಯಿಂದ ನಾ ಹೊರಗೆ ಬರಬೇಕು. ಇಲ್ಲದಿದ್ದರೆ ನನ್ನ ಸ್ವರ ದೇವರ ಸನ್ನಿಧಿಗೆ ಕೇಳಲು ಸಾಧ್ಯವಿಲ್ಲ. ನೋಡಿ ಪ್ರಿಯರೇ, ನಾವು ಸ್ನಾನ ಮಾಡದೆ ಹೋದರೆ ನಮ್ಮ ದೇಹಕ್ಕೆ ಒಂದು ವಾಸನೆ ಇದೆ. ಬಟ್ಟೆನ ವಾಶ್ ಮಾಡದೆ ಹೋದರೆ, ಒಗೆದೆ ಹೋದರೆ ನಮ್ಮ ಬಟ್ಟೆಗೆ ಒಂದು ವಾಸನೆ ಇದೆ. ಒಂದು ಊಟ, ಅದು ನಾನ್ ವೆಜ್ ಆಗ್ಬೋದು, ವೆಜ್ ಆಗ್ಬೋದು, ಯಾವುದೇ ಊಟ ಮಾಡಿದ್ರೂ ಸಹ ಅದಕ್ಕೆ ಒಂದು ವಾಸನೆ ಇದೆ. ಒಂದು ಹಣ್ಣನ್ನು ತೆಗೆದುಕೊಂಡು ಮೂಸ್ತೇವೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ವಾಸನೆ ಇದೆ. ಒಂದು ಕಸ, ಆ ಕಸಕ್ಕೂ ಒಂದು ಕೆಟ್ಟ ವಾಸನೆ ಇದೆ. ಒಂದು ಟೈರ್ ಸುಟ್ಟರೂ ಸಹ ಅದಕ್ಕೂ ಒಂದು ವಾಸನೆ ಇದೆ. ಒಂದು ಕಬ್ಬಿಣ ಅದಿರುಗಳನ್ನು ಸಹ ನಾವು ಸುಡುತ್ತೇವೆ ಅಂದರೆ ಅದಕ್ಕೂ ವಾಸನೆ ಇದೆ. ನಮ್ಮ ಬೆವರಿಗೆ ಒಂದು ವಾಸನೆ ಇದೆ. ಒಂದು ಕುಡಿಯುವ ಔಷಧಿಗೆ ವಾಸನೆ ಇದೆ. ಸಿಂಪಡಿಸುವ ಔಷಧಿಗೆ ವಾಸನೆ ಇದೆ. ಕುಡಿಯುವಾಗ ಬಟ್ಟೆಗೂ ವಾಸನೆ, ಬೆವರಿಗೂ ವಾಸನೆ, ಬಾಯಿಗೂ ವಾಸನೆ, ದೇಹಕ್ಕೂ ವಾಸನೆ, ದೇಹದಲ್ಲಿರುವಂತಹ ಎಲ್ಲಕ್ಕೂ ವಾಸನೆ, ದೇಹದಿಂದ ಹೊರಗೆ ಬರುವಂಥದ್ದಕ್ಕೂ ವಾಸನೆ ಇದೆ. ಒಂದು ಸಿಗರೆಟ್ ಸೇದುವಾಗ ಬಾಯಿ ವಾಸನೆ ಎಷ್ಟು ದೂರದಲ್ಲಿದ್ದರೂ ವಾಸನೆ ಇದೆ. ಯಾಕೆ? ಒಂದು ಮಲಮೂತ್ರಕ್ಕೂ ಸಹ ವಾಸನೆ ಇದೆ. ಪ್ರಿಯರೇ, ಪ್ರತಿಯೊಂದಕ್ಕೂ ವಾಸನೆ ಇದೆ. ಹೀಗಿರುವಾಗ ಈ ಎಲ್ಲವುಗಳಿಗಿಂತ ಮಿಗಿಲಾಗಿ ಒಂದಕ್ಕೆ ಹೆಚ್ಚಾದ ವಾಸನೆ ಇದೆ. ಅದು ಪಾಪದ ವಾಸನೆ. ನಿನ್ನ ಪಾಪದ ವಾಸನೆ ನಿನ್ನನ್ನು ಸುತ್ತಿಕೊಂಡಿರುವಾಗ ನಿನ್ನ ಸ್ವರ ದೇವರ ಸನ್ನಿಧಿಗೆ ಸೇರಲ್ಪಡುವುದಿಲ್ಲ. ನಿನ್ನ ಪಾಪದ ವಾಸನೆ ನಿನ್ನನ್ನು, ನಿನ್ನ ಕುಟುಂಬವನ್ನು ಕಟ್ಟಲ್ಪಟ್ಟಿರುವಾಗ ನಿನ್ನ ಸ್ವರ ದೇವರ ರಾಜ್ಯಕ್ಕೆ ಸೇರಲ್ಪಡುವುದಿಲ್ಲ. ಅದಕ್ಕಾಗಿಯೇ ದೇವರು ಹೇಳಿದರು, ನಿನ್ನ ಕೈಗಳು ರಕ್ತಸಿಕ್ತವಾಗಿದೆ. ನೀನು ಮಾಡುವ ಪ್ರಾರ್ಥನೆ ನನಗೆ ಕೇಳ್ತಾ ಇಲ್ಲ. ನಿನಗೂ ನನಗೂ ಮಧ್ಯದಲ್ಲಿ ಒಂದು ಅಡ್ಡಗೋಡೆ ಇದೆ, ಕೇಳುವುದಿಲ್ಲ. ಯಾಕೆಂದರೆ ವಾಸನೆ. ಪ್ರಿಯರೇ, ನಾವು ಆದಿಕಾಂಡದಲ್ಲಿ ಮೊದಲನೇ ಪುಸ್ತಕಗಳಲ್ಲಿ ನಾವು ತೆಗೆದುಕೊಳ್ಳುವಾಗ ನಾವು ನೋಡ್ತೇವೆ, ಆದಾಮನ ಇಬ್ಬರು ಮಕ್ಕಳು ಆಬೇಲ್ ಮತ್ತು ಕಾಯಿನ್. ಇವರಿಬ್ಬರು ಸಹ ದೇವರಿಗೆ ಬಲಿಯನ್ನು ಅರ್ಪಿಸ್ತಾ ಇದ್ದರು. ಆಬೇಲಾದವನು ಒಳ್ಳೆಯದನ್ನ, ಫಲವತ್ತಾದನ್ನ, ಗಟ್ಟಿ ಕಾಳುಗಳನ್ನ ಅವನು ಬಲಿಯನ್ನು ಅರ್ಪಿಸ್ತಾ ಇದ್ದನು. ಆದರೆ ಕಾಯಿನಾದವನು ಜೊಳ್ಳನ್ನ, ಒಳ್ಳೆಯದಲ್ಲದನ್ನ ಬಲಿಯಾಗಿ ಅರ್ಪಿಸ್ತಾ ಇದ್ದನು. ನೋಡಿ, ಆ ಜೊಳ್ಳನ್ನು ಹತ್ತಿಸುವಾಗ ಅದರ ವಾಸನೆ ಒಂದು ರೀತಿಯಾದ ಕೆಟ್ಟ ವಾಸನೆ. ಆದರೆ ಒಂದು ಫಲದಾಯಕವಾದದನ್ನ ಅರ್ಪಿಸುವಾಗ ಅದು ಸುಗಂಧ ವಾಸನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಜೀವದಾಯಕ ಸುಗಂಧ. ಈ ವಾಕ್ಯ ನಾವೆಲ್ಲಿ ನೋಡ್ತೇವೆ ಅಂದರೆ 2 ಕೊರಿಂಥದವರಿಗೆ ಬರೆದ ಪತ್ರ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಟೈಟಲ್ ನೋಡ್ತೇವೆ, ಸಜೀವ ವಾಕ್ಯದ ಸುಗಂಧ, ಸಜೀವದಾಯಕ ಸುಗಂಧ. ಅಂದು ಆ ಕಾಯಿನನ್ನು ಅರ್ಪಿಸಿದಂತ ಆ ಬಲಿ ಸುಗಂಧವಾಗಿರಲಿಲ್ಲ. ಆದರೆ ಆಬೇಲನು ಸಮರ್ಪಿಸಿದಂತಹ ಬಲಿ ಸುಗಂಧವಾದ ಬಲಿಯಾಗಿತ್ತು, ವಾಸನೆಯುಳ್ಳ ಬಲಿಯಾಗಿತ್ತು, ದೇವರಿಗೆ ಮೆಚ್ಚುಗೆ ಆದಂತಹ ಬಲಿಯಾಗಿತ್ತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರನೇ, ನೀನು ಮಾಡುವ ಒಳ್ಳೆಯದಕ್ಕೂ ವಾಸನೆ ಇದೆ, ನೀನು ಮಾಡುವ ಕೆಟ್ಟದಕ್ಕೂ ವಾಸನೆ ಇದೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಸಹ ವಾಸನೆ ಇದೆ. ಆದರೆ ಈ ವಾಸನೆಯನ್ನು ನಾವು ಮರೆತು ಬಿಡ್ತೇವೆ. ನಿನ್ನ ಪಾಪಕ್ಕೆ, ನನ್ನ ಪಾಪಕ್ಕೆ ಎಷ್ಟು ವಾಸನೆ ಇದೆ ಎಂಬುದನ್ನು ನಾವು ಮರೆತು ಬಿಡ್ತೇವೆ. ಆದರೆ
ಈ ವಾಸನೆ ಸೈತಾನಿಗೆ ಚೆನ್ನಾಗಿ ಗೊತ್ತು. ಈ ವಾಸನೆ ಬಂದ ತಕ್ಷಣ ಅವನು ನಿನ್ನನ್ನು ನನ್ನನ್ನು ಈ ಲೋಕವನ್ನು ಬೇಟೆಯಾಡ್ತಾನೆ. ಪಾಪ ಮಾಡುವುದನ್ನೇ ಕಾಯ್ತಾ ಇರ್ತಾನೆ ಅವನು. ಯಾಕೆಂದರೆ ಅವನಿಗೆ ದುರ್ವಾಸನೆ ಎಂದರೆ ತುಂಬ ಇಷ್ಟ. ಸುಗಂಧ ವಾಸನೆ ಅವನಿಗೆ ಇಷ್ಟವಿಲ್ಲ. ದುರ್ವಾಸನೆ ಎಂಬುದು ಕತ್ತಲೆ, ಸುಗಂಧ ವಾಸನೆ ಎಂಬುದು ಬೆಳಕು. ದುರ್ವಾಸನೆ ಎಂಬುದು ಶಾಪ, ಸುಗಂಧ ವಾಸನೆ ಎಂಬುದು ಆಶೀರ್ವಾದ. ನಿನ್ನ ಬಾಳಿನಲ್ಲಿ ನನ್ನ ಬಾಳಿನಲ್ಲಿ ಈ ಸುಗಂಧವಾದ ಆಶೀರ್ವಾದ ಇದೆಯಾ? ಸಮೃದ್ಧಿ ಇದೆಯಾ? ಅಥವಾ ನಾನು ಮಾಡುವಂತಹ ಈ ಪ್ರಾರ್ಥನಾ ಜೀವನ, ಈ ಆಧ್ಯಾತ್ಮಿಕತೆಯ ಜೀವನ, ಈ ಪರಿಶುದ್ಧ ಜೀವನ, ನಾನು ದೇವರವನು ಎಂದು ನಾನು ಸಂಸ್ಕಾರಗಳಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಗಳಲ್ಲಿ ನಾನು ದೇವರನ್ನ ಧ್ಯಾನಿಸಿ ಆರಾಧಿಸಿ ನನ್ನ ಜೀವನದಲ್ಲಿ, ನನ್ನ ವ್ಯಕ್ತಿಪರ ಜೀವನದಲ್ಲಿ ನಾನು ಮಾಡುವಂತಹ ನನ್ನಲ್ಲಿರುವಂತಹ ದುರಭ್ಯಾಸಗಳು ನನ್ನನ್ನು ಕಟ್ಟಿ ಹಾಕುವಾಗ ನಾನು ಮಾಡುವ ಪ್ರಾರ್ಥನೆ ಹೇಗೆ ದೇವರ ಸನ್ನಿಧಿಗೆ ಕೇಳಲು ಸಾಧ್ಯ? ಹೇಗೆ ದೇವರ ಸನ್ನಿಧಿಗೆ ಒಯ್ಯಲು ಸಾಧ್ಯ? ಪ್ರಿಯರೇ, ಈ ಒಳ್ಳೆಯ ವಾಸನೆ ದೇವರ ಸನ್ನಿಧಿಯಾದ ಸ್ವರ್ಗಕ್ಕೆ ಸೇರ್ತದೆ, ಯಾಕಂದರೆ ಅದು ಸುಗಂಧ ವಾಸನೆ. ಆದರೆ ನಿನ್ನ ಪಾಪದ ದುರ್ವಾಸನೆ ನರಕಾಗ್ನಿಯಲ್ಲಿರುವಂತಹ ನರಕನಾದಂತಹ ಸೈತಾನನಿಗೆ ಸೇರುತ್ತದೆ ನಿನ್ನ ವಾಸನೆ. ಅದರಿಂದ ಸ್ವರ್ಗದ ವಾಸನೆಗೆ ಸೇರುವಾಗ ನೀನು ಸ್ವರ್ಗ ರಾಜ್ಯಕ್ಕೆ ನೀನು ಒಂದಾಗ್ತೀಯಾ, ಪಾಪದ ವಾಸನೆಯಲ್ಲಿ ಹೋಗುವಾಗ ನೀನು ನರಕ ರಾಜ್ಯಕ್ಕೆ ನೀನು ಒಂದಾಗ್ತೀಯಾ, ಪಾತಾಳಕ್ಕೆ ನೀನು ಗುಲಾಮನಾಗಿ ಹೋಗ್ತೀಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, 2 ಕೊರಿಂಥದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 15ನೇ ವಾಕ್ಯ ಹೀಗೆ ಹೇಳ್ತದೆ: ವಿನಾಶ ಮಾರ್ಗದಲ್ಲಿರುವವರಿಗೆ ಯೇಸು ಕ್ರಿಸ್ತರೇ ದೇವರಿಗೆ ಅರ್ಪಿಸಿದ ಪರಿಮಳದಂತೆ ನಾವು ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ನೋಡಿ, ವಿನಾಶ ಮಾರ್ಗದಲ್ಲಿರುವವರಿಗೆ ಯೇಸು ಕ್ರಿಸ್ತರೇ ದೇವರಿಗೆ ಅರ್ಪಿಸಿದ ಪರಿಮಳದಂತೆ ನಾವು, ಯೇಸು ಕ್ರಿಸ್ತರೇ ನಮಗಾಗಿ ತನ್ನ ಪರಿಮಳವಾದ ಯಜ್ಞವನ್ನು ಅರ್ಪಿಸಿದರು, ತಮ್ಮನ್ನೇ ಒಂದು ಯಜ್ಞವಾಗಿ ಸಮರ್ಪಿಸಿಕೊಂಡರು. ನಮ್ಮೆಲ್ಲರ ದುರ್ವಾಸನೆಯನ್ನು ತೆಗೆಯುವುದಕ್ಕಾಗಿ ಪರಿಶುದ್ಧರಾಗಿ ದೈವ ಪದವಿಯನ್ನು ತ್ಯಜಿಸಿ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿಯಾಗಿರುವಂತಹ ಪ್ರಭು ಯೇಸು ತನ್ನನ್ನೇ ಬರಿದು ಮಾಡಿಕೊಂಡು, ತನ್ನನ್ನೇ ತಗ್ಗಿಸಿಕೊಂಡು, ತನ್ನ ಜೀವನದಲ್ಲಿ ತಮ್ಮನ್ನೇ ನಮಗೆ ದಾರಿ ಎರೆದರು, ತಮ್ಮ ರಕ್ತವನ್ನೇ ನಮ್ಮ ಮೇಲೆ ಸುರಿಸಿದರು, ನಮಗಾಗಿ ಜಜ್ಜಲ್ಪಟ್ಟರು, ನಮಗಾಗಿ ಜಡಿಯಲ್ಪಟ್ಟರು, ನಮಗಾಗಿ 3 ಮಡಗಳಲ್ಲಿ ನೇತಾಡಿದರು, ನಮಗಾಗಿ ತಮ್ಮ ಪ್ರಾಣವನ್ನು ಬಿಟ್ಟರು. ಪ್ರಾಣವನ್ನು ಬಿಡುವಾಗ ನನ್ನ ದೇವರೇ, ನನ್ನ ದೇವರೇ, ಇವರೇನು ಮಾಡುತ್ತಿದ್ದಾರೆಂದು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ ಎಂಬುದಾಗಿ ಹೇಳಿ ನಿನ್ನ ಈ ಲೋಕದ ಪಾಪದ ವಾಸನೆಯನ್ನು ತೆಗೆದುಹಾಕುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ದಾರಿ ಎರೆದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ಅದೇ ಪುಸ್ತಕದಲ್ಲಿ ನಾವು 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡ್ತೇವೆ, ವಿನಾಶ ಮಾರ್ಗದಲ್ಲಿರುವವರಿಗೆ ಮೃತ್ಯುಕರ ಗಂಧ. ಯಾರು ವಿನಾಶದ ಮಾರ್ಗದಲ್ಲಿ, ಯಾರು ತಪ್ಪಾದ ಜೀವನದಲ್ಲಿ, ಯಾರು ಪಾಪದ ಜೀವನದಲ್ಲಿ ದೇವರ 10 ಕಟ್ಟಳೆಗಳನ್ನು ಅನುಸರಿಸದೆ ಅವುಗಳಿಗೆ ಕಿವಿಗೊಡದೆ ಸ್ವಾರ್ಥರಾಗಿ ತಾನು ಮಾಡುವುದು ತಪ್ಪೆಂದು ಅರಿತಿದ್ದರೂ ಸಹ ಮತ್ತೊಬ್ಬರ ಕಣ್ಣಿಗೆ ನಾನು ತಪ್ಪು ಮಾಡಲಿಲ್ಲವೆಂದು ನಟನೆ ಮಾಡುವವರಾಗಿದ್ದಾರೋ ಅವರೆಲ್ಲರೂ ವಿನಾಶ ಮಾರ್ಗದಲ್ಲಿರುವವರು. ಅದು ನಾನಾಗಬಹುದು, ನೀವಾಗಬಹುದು, ಯಾವ ಅಭಿಷಕ್ತರಾಗಬಹುದು, ಯಾವ ವಿಧವಾದಂತಹ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗ್ಬೋದು, ಯಾರೇ ಆಗಿರ್ಬೋದು. ಈ ಲೋಕದಲ್ಲಿ ದೇವರು ಯಾರನ್ನು ತಾರತಮ್ಯ ಮಾಡುವುದಿಲ್ಲ, ಎಲ್ಲರನ್ನ ಒಂದೇ ತಕ್ಕಡಿಲಿ ತೂಗುವವರಾಗಿದ್ದಾರೆ. ವಿನಾಶ ಮಾರ್ಗದಲ್ಲಿರುವವರಿಗೆ ಮೃತ್ಯುಕರ ಗಂಧ. ಒಂದು ಗಂಧ ಅಗ್ನಿಯ ಗಂಧ, ಇನ್ನೊಂದು ಗಂಧ ವಾಸನೆಯ ಗಂಧ. ನಾವು ನೋಡಿ, ಕಸ ಕಡ್ಡಿಯೆಲ್ಲ ಸಿಕ್ಕು ಮನೆಯಲ್ಲಿ ತುಂಬುವಾಗ ಹಾಗೂ ವೆರಾಂಡದಲ್ಲಿ ತುಂಬುವಾಗ, ನಾವು ಇರುವಂಥ ಪರಿಸರದಲ್ಲಿ ತುಂಬುವಾಗ ನಾವೇನು ಮಾಡ್ತೇವೆ, ಅದನ್ನೆಲ್ಲ ಶುದ್ಧ ಮಾಡಲಿಕ್ಕೆ ಏನು ಮಾಡ್ತೇವೆ, ಎಲ್ಲವನ್ನ ಗುಡಿಸಿ ತೆಗೆದು ಹಾಕಿ ಒಂದು ಕಡೆ ಬೆಂಕಿಯನ್ನು ಹಾಕಿ ಸುಟ್ಟು ಹಾಕ್ತೇವೆ. ಆಗ ಆ ವಾಸನೆ ಎಲ್ಲ ನಿರ್ಮೂಲ ಆಗ್ತದೆ, ಆ ವಾಸನೆ ಎಲ್ಲ ಹಾಳಾಗ್ತದೆ, ಆ ಪ್ರಕೃತಿ, ಆ ನಮ್ಮ ಮನೆ ಶುದ್ಧವಾಗಿರ್ತದೆ. ಪ್ರಿಯರೇ, ಹೀಗೆ ನಮ್ಮ ಜೀವನದಲ್ಲಿರುವಂತಹ ತೊಡಕುಗಳನ್ನು, ಒಡುಕುಗಳನ್ನು, ಮನಸ್ತಾಪಗಳನ್ನು, ವೈರಾಗ್ಯಗಳನ್ನು, ಕೆಟ್ಟತನವನ್ನು, ಕೆಟ್ಟ ಚಿಂತನೆಯನ್ನು, ಎಲ್ಲ ವಿಧವಾದಂಥ ಅನ್ಯಾಯ ಅಕ್ರಮಗಳನ್ನು, ನಾನು ನನ್ನದು ಎಂಬಂಥ ಅಹಂಕಾರವನ್ನು ಅತ್ತೆಯ ಮೇಲೆ, ಸೊಸೆಯ ಮೇಲೆ, ನಾದಿನಿಯ ಮೇಲೆ, ಬಾಮೈದನ ಮೇಲೆ, ಮಾವನ ಮೇಲೆ, ತಂದೆಯ ಮೇಲೆ, ತಾಯಿಯ ಮೇಲೆ, ಮಕ್ಕಳ ಮೇಲೆ, ಒಡ ಹುಟ್ಟಿದವರ ಮೇಲೆ, ಬಂಧುಗಳ ಮೇಲೆ, ಸ್ನೇಹಿತರ ಮೇಲೆ ವೈರಾಗ್ಯವನ್ನು ಸಾಧಿಸಿರುವಂತಹ ನಾವು ಈ ವೈರಾಗ್ಯವನ್ನು ಇಟ್ಟುಕೊಂಡು ನಾನು ದೇವರ ಸನ್ನಿಧಿಯಲ್ಲಿ ಹೋಗಿ ನಾನು ಪ್ರಾರ್ಥಿಸುವಾಗ ಹೇಗೆ ನನ್ನ ಪ್ರಾರ್ಥನೆಯ ಸುಗಂಧ ದೇವರ ಸನ್ನಿಧಿಗೆ ಕೇಳಲು ಸಾಧ್ಯ? ಪ್ರಭು ಯೇಸು ತುಂಬಾ ಚೆನ್ನಾಗಿ ನಮಗೆ ಹೇಳಿದ್ದಾರೆ, ಕಲಿಸಿಕೊಟ್ಟಿದ್ದಾರೆ.
ನೀನು ನಿನ್ನ ಬಲಿಯನ್ನು ಸಮರ್ಪಿಸುವಾಗ ನನ್ನ ಆಲಯಕ್ಕೆ ಬಂದು ಬಲಿಪೀಠಕ್ಕೆ ತರುವುದಕ್ಕೆ ಮುಂಚಿತವಾಗಿ ನೀನು ಅದನ್ನು ಅಲ್ಲಿಯೇ ಇಡು. ಮೊದಲು ಹೋಗಿ ನಿನ್ನ ಸಹೋದರನಲ್ಲಿ ನೀನು ಸಂಧಾನಗೊಳ್ಳು, ತದನಂತರ ಬಂದು ನೀನು ನನಗೆ ನಿನ್ನ ಕಾಣಿಕೆಯನ್ನು ಅರ್ಪಿಸು ಎಂಬುದಾಗಿ. ಯಾಕೆಂದರೆ ನೀನು ಒಂದು ವೇಳೆ ಮನಸ್ತಾಪದಲ್ಲಿಟ್ಟು ನೀ ಆ ಕಾಣಿಕೆಯನ್ನು ಸಮರ್ಪಿಸಿದರೆ ಅದು ದೇವರಿಗೆ ಸಮರ್ಪಿತವಾದಂತಹ ಸುಗಂಧವಲ್ಲ, ಅದು ದುರ್ವಾಸನೆಯಾಗಿದೆ. ಅದಕ್ಕಾಗಿ ಅದು ನನಗೆ ಬೇಡ ಎಂಬುದಾಗಿ ಪ್ರಭು ಯೇಸು ಹೇಳುತ್ತಾರೆ. ಪ್ರವಾದಿಗಳು ಬಲಿಯನ್ನು ಅರ್ಪಿಸಿದರು. ಕುರಿ, ಓತ, ಕರುಗಳನ್ನು ಅರ್ಪಿಸಿದರು. ಅರ್ಪಿಸುವಾಗ ಅವರು ಒಳ್ಳೆಯ ಮನಸ್ಸಿನಿಂದ, ವಿಶ್ವಾಸದಿಂದ ಅವರು ಬಲಿಗಳನ್ನು ಅರ್ಪಿಸುವಾಗ ಆ ಸುಗಂಧ ವಾಸನೆಯನ್ನು ಕೇಳಿ ದೇವರು ಅವರು ಕೇಳಿದ್ದನ್ನು ಕೊಡ್ತಾ ಇದ್ರು. ಅವರ ಸಂತತಿಗಳನ್ನ ಆಶೀರ್ವದಿಸ್ತಾ ಇದ್ರು. ಯಾಕೆಂದರೆ ಅವರಲ್ಲಿ ಪರಿಶುದ್ಧತೆ ಇತ್ತು, ಅವರಲ್ಲಿ ಮಲಿನತೆ ಇರಲಿಲ್ಲ, ಅವರಲ್ಲಿ ಕೆಟ್ಟತನವಿರಲಿಲ್ಲ. ಪ್ರಾರ್ಥನೆಗೆ ತಕ್ಕ ಹಾಗೆ ಅವರ ಜೀವನ ಪರಿಶುದ್ಧವಾಗಿತ್ತು. ಪ್ರಿಯರೇ, 2 ಕೊರಿಂಥದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, ಉದ್ಧಾರ ಮಾರ್ಗದಲ್ಲಿ ನಡೆಯುವವರಿಗೆ ಸಜೀವದಾಯಕ ಸುಗಂಧ. ಯಾರು ಉದ್ಧಾರ ಮಾರ್ಗದಲ್ಲಿ, ಆಶೀರ್ವಾದದ ಮಾರ್ಗದಲ್ಲಿ, ಸಮಾಧಾನದ ಮಾರ್ಗದಲ್ಲಿ, ಸಂತೋಷದ ಮಾರ್ಗದಲ್ಲಿ, ಅನ್ಯೋನ್ಯತೆಯ ಮಾರ್ಗದಲ್ಲಿ, ಐಕ್ಯತೆಯ ಮಾರ್ಗದಲ್ಲಿ, ಪ್ರೀತಿಯ ಮಾರ್ಗದಲ್ಲಿ, ಕ್ಷಮೆಯ ಮಾರ್ಗದಲ್ಲಿ, ಹೊಂದಾಣಿಕೆಯ ಮಾರ್ಗದಲ್ಲಿ, ಬಿಟ್ಟುಕೊಡುವ ಮಾರ್ಗದಲ್ಲಿ, ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವಂತಹ ಮಾರ್ಗದಲ್ಲಿ ನಡೆಯುತ್ತಾನೋ ಅವನು ಸಜೀವದಾಯಕ ಸುಗಂಧವಾಗಿದ್ದಾನೆ. ದೇವರಿಗೆ ಮೆಚ್ಚುಗೆಯಾದಂತಹ ಒಳ್ಳೆ ಪರ್ಫ್ಯೂಮ್ ಆಗಿರ್ತಾನೆ. ಒಂದು ಒಳ್ಳೆ ಪರ್ಫ್ಯೂಮ್ ಹಾಕಿದ್ರೆ ಏನಾಗ್ತದೆ ಹೇಳಿ, ನಾವು ಹೊರಗೆ ಹೋಗುವಾಗ ಹಾಕಿ ಹೋಗ್ತೇವೆ, ಎಷ್ಟು ಒಳ್ಳೆ ವಾಸನೆ, ಯಾವ ಪರ್ಫ್ಯೂಮ್ ಇದು, ಎಷ್ಟು ಚಂದ ಇದೆ ಅಂತ ಕೇಳ್ತೀವಲ್ಲ ನಾವು, ಹೌದಲ್ಲ? ಕೆಲಸ ನಮ್ಮ ಮೇಲೆ ಬಟ್ಟೆ ವಾಸನೆ ಇರ್ತದೆ, ಆ ವಾಸನೆ ಹೋಗ್ಲಿಕ್ಕೋಸ್ಕರವಾಗಿ ನಾವು ಪರ್ಫ್ಯೂಮ್ ಹಾಕೊಂಡು ಹೋಗ್ತೇವೆ. ಆದರೆ ಲೌಕಿಕವಾಗಿ ಹೋಗುವಾಗ ಅದು ಆ ವಾಸನೆ ಕೆಟ್ಟ ವಾಸನೆಯಾಗಿ ಒಳ್ಳೆ ಸುಗಂಧ ವಾಸನೆ ಬರ್ತದೆ. ಆದರೆ ಆಧ್ಯಾತ್ಮಿಕತೆಯಲ್ಲಿ ಹೋಗುವಾಗ ನಮಗೆ ಏನೇ ಪರ್ಫ್ಯೂಮ್ ಮಾಡ್ಕೊಂಡ್ರೂ ಆಗೋದಿಲ್ಲ, ಏನೇ ಸ್ನಾನ ಮಾಡಿದ್ರೂ ಆಗೋದಿಲ್ಲ, ಏನೇ ಬಟ್ಟೆ ಬದಲಾಯಿಸಿದ್ರೂ ಆಗೋದಿಲ್ಲ, ಏನೇ ಔಷಧಿ ಸಿಂಪಡಿಸ್ಕೊಂಡ್ರೂ ಆಗೋದಿಲ್ಲ, ಏನು ಮಾಡಿದ್ರೂ ಆಗೋದಿಲ್ಲ. ಯಾಕೆಂದರೆ ನಾವು ಮಲಿನತೆಯಲ್ಲಿ ನಾವಿರ್ತೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟಣಾ ಗ್ರಂಥ 8ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ನೋಡುವಾಗ ಹೀಗೆ ಹೇಳ್ತದೆ, ದೇವಜನರೆಲ್ಲರ ಪ್ರಾರ್ಥನೆಯೊಂದಿಗೆ ಬಹಳಷ್ಟು ಧೂಪವನ್ನು ಕೊಡಲಾಗಿತ್ತು. ನೋಡಿ, ಪ್ರಕಟಣಾ ಗ್ರಂಥ ಎಷ್ಟು ಚೆನ್ನಾಗಿ ಹೇಳ್ತದೆ ಅಂದರೆ, ದೇವಜನರೆಲ್ಲರ ಪ್ರಾರ್ಥನೆ, ಯಾರು ದೇವಜನರಾಗಿ ದೇವರನ್ನ ಪ್ರೀತಿಸಿ, ಯೇಸು ಕ್ರಿಸ್ತರನ್ನ ಪ್ರೀತಿಸಿ, ತಂದೆ ದೇವರನ್ನ ಪ್ರೀತಿಸಿ, ಪವಿತ್ರಾತ್ಮರನ್ನ ವಿಶ್ವಾಸಿಸಿ ಯಾರೆಲ್ಲ ಜೀವಿಸುತ್ತಾರೋ ಅವರ ಪ್ರಾರ್ಥನೆ, ಅವರಿಗಾಗಿ ಅವರ ಕೈಗಳಲ್ಲಿ ಧೂಪವನ್ನು ಕೊಡಲಾಗಿದೆ. ಬಹಳಷ್ಟು ಧೂಪವನ್ನು ಕೊಡಲಾಗಿದೆ. ಯಾಕೆಂದರೆ ನೀನು ನಿನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರನ್ನ ನೀನು ಆ ಒಂದು ಆಶೀರ್ವಾದದ ಒಂದು ಕೊಡುಗೆಯ ಅಭಿಷೇಕದ ಧೂಪವನ್ನು ನೀನು ಹಾಕುವಾಗ ಆ ಸುಗಂಧ ಪರಿಮಳ ದೇವರ ಸನ್ನಿಧಿಗೆ ಒಯ್ಯಲ್ಪಟ್ಟು ನೀ ಕೇಳುವುದನ್ನೆಲ್ಲ ನೀನು ಪಡೆದುಕೊಳ್ಳುತ್ತೀಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ಸ್ವಾಮಿಯವನ ಬರೆಸುವ ಸಂದೇಶ ಹೇಳಿದರು, ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿಯೂ ನೆಲೆಗೊಂಡಿದ್ದೆ ಆದರೆ ನೀನು ಏನು ಬೇಕಾದರೆ ಕೇಳಿಕೋ, ನಾನು ನಿನಗೆ ಅದನ್ನು ದಯಪಾಲಿಸುತ್ತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನನ್ನಲ್ಲಿಯೂ ನಿನ್ನ ವಾಕ್ಯವು ನನ್ನಲ್ಲಿಯೂ ನೆಲೆಗೊಂಡಿದ್ದೆ ಆದರೆ ನೀನು ಏನು ಬೇಕಾದರೆ ಕೇಳಿಕೋ ಎಂಬುದಾಗಿ ಹೇಳುತ್ತಾರೆ. ನೀನು ನನ್ನಲ್ಲಿ, ನಾವು ಅವನಲ್ಲಿ ನೆಲೆಗೊಳ್ಳಬೇಕಾದರೆ ನಾನು ಅವನಿಗೆ ಸುಗಂಧ ವಾಸನೆಯುಳ್ಳವನಾಗಬೇಕು, ಅವನಿಗೆ ಪ್ರೀತಿಯ ಮೆಚ್ಚಿನ ಸ್ನೇಹಿತನಾಗಿರಬೇಕು, ಪ್ರೀತಿಯ ಮಗನಾಗಿರಬೇಕು, ಪ್ರೀತಿಯ ಪುತ್ರನಾಗಿರಬೇಕು. ವಾಕ್ಯ ಅದೇ ಪ್ರಕಟಣಾ ಗ್ರಂಥ 8ನೇ ಅಧ್ಯಾಯ 4ನೇ ವಾಕ್ಯನ ನೋಡುವಾಗ ಅಲ್ಲಿ ಸುಂದರವಾಗಿ ಇನ್ನೊಂದು ವಾಕ್ಯ ಹೇಳಲ್ಪಡುತ್ತದೆ, ಧೂಪದ ಸುವಾಸನೆಯು ದೇವಜನರ ಪ್ರಾರ್ಥನೆಯೊಂದಿಗೆ ದೂತನ ಕೈಯಿಂದ ದೇವರ ಸನ್ನಿಧಿಗೆ ಏರಿ ಹೋಯಿತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ, ನಮ್ಮ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯತವಾದದ್ದು, ಎಷ್ಟು ಮೌಲ್ಯಭರಿತವಾದದ್ದು ಎಂಬುದಾಗಿ. ನಾವು ಪ್ರಾರ್ಥನೆ ಏನೋ ತಿಳ್ಕೊಳ್ತೇವೆ, ಪ್ರಾರ್ಥನೆ ಮಾಡಬೇಕು ಅಂತ. ಇಲ್ಲ, ನಾನು ಮಾಡುವ ಪ್ರಾರ್ಥನೆ ಧೂಪದ ಹಾಗೆ, ಧೂಪದ ಸುವಾಸನೆಯನ್ನು ಸೂಚಿಸ್ತದೆ ಇಲ್ಲಿ ನಮಗೆ. ಅದಕ್ಕೆ ಒಂದು ಆಶೀರ್ವಾದವಿದೆ, ಒಂದು ಮೆಚ್ಚುಗೆ ಇದೆ. ಧೂಪದ ಸುವಾಸನೆಯು ದೇವ ಜನರ ಪ್ರಾರ್ಥನೆಯೊಂದಿಗೆ ದೂತನ ಕೈಯಿಂದ ದೇವರ ಸನ್ನಿಧಿಗೆ ಹೋಗಿ, ಫಸ್ಟ್ ಆ ಪ್ರಾರ್ಥನೆ ದೂತನ ಕೈಗೆ ಕೊಟ್ಟು ಆ ದೂತ ತೆಗೆದುಕೊಂಡು ಹೋಗಿ ಆ ನಿನ್ನ ಸುವಾಸನೆಯನ್ನು ತನ್ನ ದೇವರ ಮುಂದೆ ಇಡುತ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹೀಗೆ ನಿನ್ನ ಪರಿಶುದ್ಧವಾದ ಜೀವನದ, ನಿನ್ನ ನಿಷ್ಕಳಂಕ ಹೃದಯದ ಜೀವನದ, ನಿನ್ನ ಆಧ್ಯಾತ್ಮಿಕತೆಯ ಜೀವನದ ನಿನ್ನ ಈ ಕಾರ್ಯಗಳು, ನಿನ್ನ ವಿಶ್ವಾಸಭರಿತ ಪ್ರಾರ್ಥನೆ ದೇವರ ಸನ್ನಿಧಿಗೆ ಧೂಪದಂತೆ ಒಯ್ಯಲ್ಪಡುತ್ತದೆ. ಅದೇ ಪ್ರಕಟಣಾ ಗ್ರಂಥ 5ನೇ ಅಧ್ಯಾಯ 8ನೇ ವಾಕ್ಯನ ನೋಡುವಾಗ, ಧೂಪಾರತಿಗಳಲ್ಲಿ ದೇವಜನರ ಪ್ರಾರ್ಥನೆ ಎಂಬ ಧೂಪವು ತುಂಬಿತ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಧೂಪಾರತಿಗಳಲ್ಲಿ ಧೂಪದಲ್ಲಿ ದೇವ ಜನರ ಪ್ರಾರ್ಥನೆ ಎಂಬ ಧೂಪ ತುಂಬಿತ್ತು. ನೋಡಿ, ನಾನು ಹೇಳಿದ ಅದಕ್ಕೆ ವಾಸನೆ. ನಮಗೆ ಗೊತ್ತಿಲ್ಲ, ಸುಮ್ಮನೆ ಏನೋ ಹೋಗ್ಬೇಕು, ವಾಕ್ಯದ ಆಳದಲ್ಲಿ ಹೋಗ್ಬೇಕು. ನಾವು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ವಾಕ್ಯ ಏನು ಹೇಳ್ತದೆ, ಅದಕ್ಕೆ ನಡೆದೆ. ವಾಕ್ಯ ಜೀವವಾಗಿದೆ, ವಾಕ್ಯ ಶಕ್ತಿಯಾಗಿದೆ, ವಾಕ್ಯ ಬಿಡುಗಡೆಯಾಗಿದೆ, ವಾಕ್ಯ ಸಾಂತ್ವನವಾಗಿದೆ, ವಾಕ್ಯ ನಮಗೆ ಒಂದು ಐಶ್ವರ್ಯವನ್ನು ತರುತ್ತದೆ, ವಾಕ್ಯ ನಮಗೆ ಸ್ವರ್ಗರಾಜ್ಯವನ್ನು ತರುತ್ತದೆ, ವಾಕ್ಯ ನಮಗೆ ಸೌಖ್ಯವನ್ನು ತರುತ್ತದೆ, ವಾಕ್ಯ ನಮಗೆ ಆನಂದವನ್ನು ತರುತ್ತದೆ. ದೇವಜನರ ಪ್ರಾರ್ಥನೆ ಎಂಬ ಧೂಪ ಅಲ್ಲಿ ಇತ್ತು. ಹೀಗೆ ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಗಂಡ ಹೆಂಡತಿ ಮಕ್ಕಳು, ಅತ್ತೆ ಮಾವ ಸೊಸೆ ನಾದಿನಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಬೋದು, ನಿನ್ನ ಕುಟುಂಬದಲ್ಲಿ ಈ ಧೂಪಾರತಿ, ಈ ಧೂಪ ನಿನ್ನ ಕುಟುಂಬದಲ್ಲಿ ಇದೆಯಾ? ಅಥವಾ ಕುಡಿತ, ಕೆಟ್ಟತನ, ದುರ್ವಾಸನೆಯುಳ್ಳ ದುಶ್ಚಟಗಳು, ದುರ್ಮಾರ್ಗಗಳು, ದುರಾಲೋಚನೆಗಳು, ಅಕ್ರಮಗಳು, ಅನ್ಯಾಯಗಳು, ದುಶ್ಶೀಲತೆಗಳು ನಿನ್ನ ಮನೆಯಲ್ಲಿ ಇದೆಯಾ? ಇದಿರುವಾಗ ಖಂಡಿತವಾಗಿ ನೀನು ಎಷ್ಟು ಪ್ರಾರ್ಥನೆ ಮಾಡಿದರೂ ಅದು ದೇವರ ಸಂದೇಹಿಗೆ. ಕಾಟಾಚಾರಕ್ಕೆ ಮಾತ್ರ ಪ್ರಾರ್ಥನೆ, ಕಾಟಾಚಾರಕ್ಕೆ ಪ್ರಾರ್ಥನೆ, ಕರೆಂಟ್ ಹೋಗುವಾಗ ಪ್ರಾರ್ಥನೆ, ಸೀರಿಯಲ್ ಟೈಮ್ ನೋಡಿ ಪ್ರಾರ್ಥನೆ. ಪ್ರಾರ್ಥನೆ ಮಾಡಬೇಕು ಅಂದಾಗ ಆವಾಗ ಬರ್ತದೆ ಗ್ಯಾಸ್ ಹತ್ತಿಸಬೇಕು, ಆವಾಗ ಬರ್ತದೆ ಯಾರನ್ನೋ ನೆನಪು ಫೋನ್ ಮಾಡಬೇಕು, ಆವಾಗ ಬರ್ತದೆ ನಾನು ಎಲ್ಲಿಯೇ ಹೋಗಬೇಕು, ಆವಾಗ ನೆನಪು ಬರ್ತದೆ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು. ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಮಾತ್ರ ಎಲ್ಲ ನೆನಪುಗಳು ಬರ್ತದೆ, ಬೇರೆ ಸಮಯದಲ್ಲಿ ಯಾವ ನೆನಪು ಬರೋದಿಲ್ಲ. ಟಿ ವಿ ನೋಡ್ಬೇಕಾದ್ರೆ ಕಣ್ಣು ಅಲಗಾಡೋದಿಲ್ಲ, ಮಕ್ಕಳು ಬಂದರೆ ಮಕ್ಕಳಿಗೆ ಪೆಟ್ಟು, ಗಂಡ ಬಂದರೆ ಒಂದು ಗ್ಲಾಸ್ ಕಾಫಿನೂ ಇಲ್ಲ, ಟೀನೂ ಇಲ್ಲ, ನೀರು ಇಲ್ಲ, ಕುತ್ಕೊಂತಾನೆ ಹೇಳೋದಿಲ್ಲ. ಆದರೆ ಟಿ ವಿ ಮುಂದೆ ಮಾತ್ರ ನಮ್ಮ ಕಣ್ಣು. ಯಾಕೆಂದರೆ ನನ್ನ ಜೀವನದಲ್ಲಿ ಆಧ್ಯಾತ್ಮಿಕತೆಯ ನಿಜವಾದ ಸುವಾಸನೆ ಇಲ್ಲ, ಧೂಪವಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೂಗಿ ನಿಲ್ಲುವಾಗ ಒಂದು ಕಡೆ ಒಳ್ಳೆಯ ಕಳ್ಳ, ಇನ್ನೊಂದು ಕಡೆ ಕೆಟ್ಟ ಕಳ್ಳ. ಈ ಒಳ್ಳೆಯ ಕಳ್ಳ ಹಿಡಿದ, ಸ್ವಾಮಿ ನೀವು ಯಾವ ಪಾಪ ಅಪರಾಧವನ್ನು ಮಾಡಿದ್ದೀರಿ ಎಂಬುದಾಗಿ ನಿಮಗೆ ಈ ಶಿಕ್ಷೆ, ದೇವಾ ನನ್ನನ್ನು ಸ್ಮರಿಸಿಕೊಳ್ಳಿ, ನೀವು ಸ್ವರ್ಗದಲ್ಲಿರುವಾಗ ನನ್ನನ್ನು ಸ್ಮರಿಸಿಕೊಳ್ಳಿ ಎಂಬುದಾಗಿ ಆತನ ಭಿನ್ನಯಿಸಿ ಆ ಶಿಲುಬೆಯಲ್ಲಿ ಅವನು ನೇತಾಡಿ ಪ್ರಾರ್ಥಿಸುತ್ತಾನೆ. ಅದು ಸುಗಂಧವಾದ ಬಲಿಯಾಗಿ ಯೇಸುವಿಗೆ ಸಮರ್ಪಿಸಲ್ಪಡಿತು. ತಕ್ಷಣ ಹೇಳಿದರು, ಹಿಂದೆ ನೀನು ನನ್ನ ಪರಂಧಾಮದಲ್ಲಿರುವೆ ಎಂಬುದಾಗಿ ಹೇಳಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಕೆಟ್ಟ ಕಳ್ಳ ಹೇಳಿದ, ನೀನು ದೇವರಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ, ನನ್ನನ್ನು ರಕ್ಷಿಸು, ನೀನು ಯಾಕೆ ಹೀಗೆ ಶಿಲುಬೆಯಲ್ಲಿ ನೀನು ನೇತಾಡ್ತಾ ಇದೆಯಾ ಅಂತೇಳಿ ನಿರಾಕರಿಸಿ ದೂರು ಮಾತನಾಡಿದ. ಯಾಕೆಂದರೆ ಅವನ ಪ್ರಾರ್ಥನೆ ಅಲ್ಲಿ ಸುಗಂಧರಹಿತವಾಗಿತ್ತು, ಅದು ದುರ್ವಾಸನೆಯಾಗಿತ್ತು. ಅದರಿಂದ ಅವನ ಸ್ವರ್ಗ ರಾಜ್ಯಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಒಳ್ಳೆಯ ಕಳ್ಳನ ಆ ವಾಸನೆ ಪರಿಮಳ ಗಂಧವಾಗಿತ್ತು, ಜೀವದಾಯಕ ಸುಗಂಧವಾಗಿತ್ತು. ಆದರೆ ಆ ಕಳ್ಳನ ಇನ್ನೊಬ್ಬನ ಪ್ರಾರ್ಥನೆ ಒಂದು ಸುಗಂಧವಾಗಿರಲಿಲ್ಲ, ಅದು ದೇವರಿಗೆ ಬೇಡದಂತಹ ಕಾರ್ಯವಾಗಿತ್ತು, ಪಶ್ಚಾತ್ತಾಪವಿಲ್ಲದಂತಹ ಅವನ ಜೀವನವಾಗಿತ್ತು ಎಂಬುದಕ್ಕೆ ಅದು ಸಂಕೇತವಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನಾವು ನೋಡ್ತೇವೆ 38 ವರ್ಷದಿಂದ ಬೆತ್ಸೆದಾ ಕೊಳದ ಬಳಿ ಒಬ್ಬ ರೋಗಿ ಬಿದ್ದಿದ್ದ. 38 ವರ್ಷದಿಂದ ಎಷ್ಟು ಜನವನ್ನ ನೋಡಿದ್ರು, ಎಷ್ಟು ಜನ ಹತ್ತಿರ ಹೋಗಿದ್ರು, ಎಷ್ಟು ಜನವನ್ನ ಮಾತಾಡಿಸಿದ್ರು, ಎಷ್ಟು ಜನ ಇದಿರ್ಬೋದು. ಯಾಕೆ 38 ವರ್ಷದಿಂದ ಒಂದೇ ಕಡೆ ಬಿದ್ದಿದ್ದ? ಅವನು ಹೇಳಿಲ್ಲ, ಯಾಕಂದ್ರೆ ಅಲ್ಲಿಯೇ ಅವನು ಮಲಮೂತ್ರ ಮಾಡಿ, ಅಲ್ಲಿಯೇ ಬಟ್ಟೆಯನ್ನು ಬದಲಾಯಿಸಲಾಗದೆ, ಏನನ್ನು ಮಾಡಲಾಗದೆ, ಕೊಳೆಯಿಂದ, ದುರ್ವಾಸನೆಯಿಂದ ಆ 38 ವರ್ಷದಿಂದ ಒಂದೇ ಕಡೆ ಅವನು ಬಿದ್ದಿರುವಾಗ ಅವನನ್ನ ನೋಡ್ಲಿಕ್ಕೆ ಯಾರು ಬರಲಿಲ್ಲ, ಅವನ ವಾಸನೆಯಿಂದ ಯಾರು ಬರಲಿಲ್ಲ, ಅವನ ಬಟ್ಟೆ ಮಲಿನವಾಗಿರೋದ್ರಿಂದ ಯಾರು ಬರಲಿಲ್ಲ, ಅವನು ಯಾರಿಗೆ ಬೇಡವಾದ್ರಿಂದ ಬರಲಿಲ್ಲ, ಅವನು ಗಲೀಜಾಗಿರೋದ್ರಿಂದ ಯಾರು ಬರಲಿಲ್ಲ, ಅವನು ಯಾರಿಗೆ ಬೇಡದವನಾಗಿರೋದ್ರಿಂದ ಬರಲಿಲ್ಲ, ಅವನು ತಳ್ಳಲ್ಪಟ್ಟವನು, ತೆಗೆಳಲ್ಪಟ್ಟವನು ಎಂಬುದಾಗಿರೋದ್ರಿಂದ ಯಾರು ಅವನ ಬಳಿಗೆ ಹೋಗಲಿಲ್ಲ. ಯಾಕೆಂದರೆ ಅವನು ವಾಸನೆಯಲ್ಲಿದ್ದ, ಲೌಕಿಕವಾದಂಥ ವಾಸನೆಯಲ್ಲಿದ್ದ. ಇನ್ನೊಂದು ಕಡೆ ದೇವರ ಚಿತ್ತಕ್ಕನುಸಾರವಾಗಿ ಅವನು ಒಂದು ಬಂಧನದಲ್ಲಿದ್ದ. ಅವನ ಅವಸ್ಥೆ ವಾಸನೆಯಾಗಿತ್ತು, ಯಾರು ಅವನ ಹತ್ತಿರ ಹೋಗಿರಲಿಲ್ಲ. ಮನುಷ್ಯನಿಗೆ ದುರ್ವಾಸನೆ ಅದು ಸ್ವಾರ್ಥ ವಾಸನೆಯಾಗಿತ್ತು, ನೋಡುವವರಲ್ಲಿಯೂ ಸಹ ಸ್ವಾರ್ಥ ವಾಸನೆ. ಪ್ರಾರ್ಥನೆ ಮಾಡ್ತಾ ಇದ್ರು, ಎಷ್ಟೋ ಜನ ಹೋಗ್ತಾ ಇದ್ರು ಆ ಬೆತ್ಸೆದಾ ಕೊಳದಲ್ಲಿ ಮುಳುಗಲಿಕ್ಕೆ ಹೋಗ್ತಾ ಇದ್ರು, ಸೌಖ್ಯ ಹೊಂದಲಿಕ್ಕೆ ಹೋಗ್ತಾ ಇದ್ರು. ಎಷ್ಟೋ ಜನ ಒಳ್ಳೆಯದನ್ನ ಮಾಡ್ತಾ ಇದ್ರು, ಸಾಕ್ಷಿನ ಕೊಡ್ತಾ ಇದ್ರು. ಆದರೆ ಒಳ್ಳೆಯದನ್ನ ಮಾಡಿ, ಸಾಕ್ಷಿಯನ್ನ ಕೊಟ್ಟು, ಪ್ರಾರ್ಥನೆ ಮಾಡಿ, ಜೆರುಸಲೇಮಿನ ಆಲಯಕ್ಕೆ ಹೋಗಿ ಒಳ್ಳೆಯ ಪ್ರತಿನಿಧಿಗಳಾಗಿದ್ದವರು ಸಹ ಇವನ ದುರ್ವಾಸನೆಯನ್ನು ನೋಡಿ, ಅವನ ಅವಸ್ಥೆಯನ್ನು ನೋಡಿ, ರೋಗಾವಸ್ಥೆಯನ್ನು ನೋಡಿ, ಅವನ ಆ ಕಷ್ಟವನ್ನು ನೋಡಿ, ಅವನ ಏಕಾಂಗಿತನವನ್ನು ನೋಡಿ, ಅವನ ದಾರಿದ್ರ್ಯತನವನ್ನು ನೋಡಿ, ಅವನ ಬಿಕಾರಿತನವನ್ನು ನೋಡಿ, ತನ್ನ ಸುಗಂಧವಾದಂತಹ ಒಳ್ಳೆಯ ಮಾದರಿಯಿಂದ, ನಡೆನುಡಿಯಿಂದ ಅವನನ್ನು ಯಾರು ಪೋಷಿಸಲಿಲ್ಲ.
ಒಂದು ಪರಿಸಾಯರಂತೆ ಸದುಕಾಯರಂತೆ ನಾವು ಸಹ ಹಾಗೆಯಿಂದ ಜೀವಿಸ್ತಾ ಇದ್ದೇವೆ. ಕಣ್ಣಿಗೆ ಕಾಣುವ ನರನ ಪ್ರೀತಿಸದೆ ಕಾಣದ ದೇವರೇ ಹೇಗೆ ಪ್ರೀತಿಸುವೆ ಎಂದು ಹೇಳಿದಂತಹ ವಾಕ್ಯಕ್ಕನುಸಾರವಾಗಿ ಇಂದು ನಾವು ನಮ್ಮನ್ನು ಪ್ರೀತಿಸುವವರನ್ನ ಮಾತ್ರ ಪ್ರೀತಿಸ್ತಾ ಇದ್ದೇವೆ. ಅದರಿಂದ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ. ನನ್ನ ಮಗನಿಗಾಗಿ, ನನ್ನ ಮಗಳಿಗಾಗಿ, ನನ್ನ ಗಂಡನಿಗಾಗಿ, ಹೆಂಡತಿಗಾಗಿ, ಒಡ ಹುಟ್ಟಿದವರಿಗಾಗಿ, ಮಿತ್ರರಿಗಾಗಿ ಮಾತ್ರ ನಾವು ಪ್ರಾರ್ಥಿಸ್ತೇವೆ. ಅವರಿಗಾಗಿ ಮಾತ್ರ ಹೋರಾಡ್ತಾ ಇದ್ದೇವೆ ಹೊರತು ಬೇರೊಬ್ಬರಿಗಾಗಿ, ಕಷ್ಟದಲ್ಲಿರೋರಿಗಾಗಿ, ದರಿದ್ರದಲ್ಲಿರೋರಿಗಾಗಿ, ನಷ್ಟದಲ್ಲಿರೋರಿಗಾಗಿ, ರೋಗದಲ್ಲಿರೋರಿಗಾಗಿ, ಸಮಸ್ಯೆಯಲ್ಲಿರೋರಿಗಾಗಿ, ಮರಣಾವಸ್ಥೆಯಲ್ಲಿರೋರಿಗಾಗಿ ಯಾರಿಗಾಗಿಯೂ ನಾವು ಇಂದು ಪರಿತಪಿಸ್ತಾ ಇಲ್ಲ. ಯಾವ ವಿಧವಾದಂತಹ ಸ್ಯಾಕ್ರಿಫೈಸ್ ಸಹ ನಾವು ಮಾಡ್ತಾ ಇಲ್ಲ. ಯಾಕೆಂದರೆ ನನ್ನಲ್ಲಿ ಅಲ್ಲಿ ತಿಳ್ಕೊಳ್ಳಿ, 100% ನಿನ್ನಲ್ಲಿ ಒಂದು ದುರ್ವಾಸನೆ ಇದೆ. ಬರೀ ಕ್ರೈಸ್ತ ಎಂಬ ಒಂದು ಹೆಸರನ್ನ ಇಟ್ಟುಕೊಂಡು, ನೀನು ಟೈಟಲ್ನ ಇಟ್ಟುಕೊಂಡು, ಪ್ರಾರ್ಥನೆ ಎಂಬ ಟೈಟಲ್ನ ಇಟ್ಟುಕೊಂಡು, ಒಂದು ಶುಭ ಸಂದೇಶ ಸಾರ್ವಭೌಮ ಎಂಬ ಟೈಟಲ್ನ ಇಟ್ಟುಕೊಂಡು, ಅಥವಾ ನಾನು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತೇನೆ ಎಂಬ ಟೈಟಲ್ನ ಇಟ್ಟುಕೊಂಡು, ಅಥವಾ ನಾನು ಆಸ್ಪತ್ರೆ ಸಂಧಿಸ್ತೇನೆ, ಅಥವಾ ಜೈಲನ್ನು ಸಂಧಿಸ್ತೇನೆ, ನಾನು ರೋಗಿನ ಸಂಧಿಸ್ತೇನೆ ಎಂದು ಹೇಳಿ ಒಂದು ಟೈಟಲ್ನ ಇಟ್ಟುಕೊಂಡು ನಿನ್ನ ಕಣ್ಣಿಗೆ ಕಾಣುವ ನರನನ್ನು ಪ್ರೀತಿಸದೆ, ಕ್ಷಮಿಸದೆ ನೀನು ಜೀವಿಸಿದರೆ ಏನು ಪ್ರಯೋಜನ? ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಆಲೋಚಿಸಬೇಕಾದಂಥ ವಿಷಯ. ಈಗ ನನ್ನಲ್ಲಿ ತುಂಬಿರುವಂತಹ ಈ ಮಲಿನತೆಯ ದುರ್ವಾಸನೆಯಿಂದ ನಾವು ಹೊರಗೆ ಬರಬೇಕು. ಆದರೆ ಅವನ ದುರ್ವಾಸನೆ ಕಂಡದ್ದು ಒಬ್ಬನಿಗೆ ಮಾತ್ರ, ಪ್ರಭು ಯೇಸುವಿಗೆ ಮಾತ್ರ, ಮೆಸ್ಸಾಯನಾದ ಪ್ರಭು ಯೇಸುವಿಗೆ ಮಾತ್ರ. ಆ ಮೆಸ್ಸಾಯನಾದ ಪ್ರಭು ಯೇಸು ಇಂದು ನಿನ್ನ ಬಳಿಗೂ ನನ್ನ ಬಳಿಗೂ ಬಂದಿದ್ದಾರೆ. ನನ್ನ ದುರ್ವಾಸನೆಯನ್ನ, ನಿನ್ನ ದುರ್ವಾಸನೆಯನ್ನು ತೆಗೆದುಹಾಕಲು ಬಂದಿದ್ದಾರೆ. ಮತ್ತೊಮ್ಮೆ ನನಗಾಗಿ ಜನಿಸಿದ, ಜೀವಿಸಿದ, ಸತ್ತಂತ ಯೇಸು ಪುನರುತ್ಥಾನ ಹೊಂದಿ ಇಂದು ನಿನ್ನ ಮಧ್ಯೆ, ನನ್ನ ಮಧ್ಯೆ, ನನ್ನ ಕುಟುಂಬದಲ್ಲಿ, ನಿನ್ನ ಕುಟುಂಬದಲ್ಲಿ ಉದ್ಧಾರಕರಾಗಿ, ಜೀವೋದ್ಧಾರಕರಾಗಿ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿಯೇ ಯೋಹಾನ ಶುಭ ಸಂದೇಶ ತೆಗೆದುಕೊಂಡು ನೋಡುವಾಗ 8ನೇ ಅಧ್ಯಾಯ 24ನೇ ವಾಕ್ಯ ಹೇಳ್ತದೆ, ಇರುವಾತನೇ ನಾನು ಎಂಬುದನ್ನು ವಿಶ್ವಾಸಿಸದೆ ಹೋದರೆ ನಿಮ್ಮ ಪಾಪಗಳಲ್ಲೇ ನೀವು ಸಾಯುವಿರಿ. ನಾನು ನಿಮ್ಮ ಮುಂದೆ ಮಲಿನವಾದದನ್ನು ತೆಗೆದು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲು, ನಿಮ್ಮ ಸುಗಂಧ ಭರಿತ ವಾಸನೆಯನ್ನು ನಾನು ಅನುಭವಿಸಲು ಬಂದಿದ್ದೇನೆ. ಆದರೆ ನಾನು ಇರುವಾತನೇ ನಾನೇ ಎಂಬುದನ್ನು ವಿಶ್ವಾಸಿಸದೆ ಹೋದರೆ ನಿನ್ನ ಪಾಪದ ವಾಸನೆಯಲ್ಲಿ ನೀನು ಸಾಯ್ತೀಯಾ, ನಿನ್ನನ್ನು ಬಿಟ್ಟುಕೊಡದೆ ಹೋದರೆ ನಿನ್ನ ಪಾಪದ ವಾಸನೆಯಲ್ಲಿ ನೀನು ಸಾಯ್ತೀಯ ಎಂಬುದಾಗಿ 2 ಪೇತ್ರನಿಗೆ ಬರೆದ ಪತ್ರ 2ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತಾನೆ, ಒಬ್ಬನು ಯಾವುದಕ್ಕೆ ಸೋಲುತ್ತಾನೋ ಅದಕ್ಕೆ ಗುಲಾಮನು. ನೀನು ಯಾವುದಕ್ಕೆ ಸೋಲ್ತೀಯೋ ಅದಕ್ಕೆ ನೀನು ಗುಲಾಮನಾಗಿದ್ದೀಯಾ. ನೀನು ಯಾವ ಕಾರ್ಯಕ್ಕೆ ಸೋಲ್ತೀಯೋ ಅದಕ್ಕೆ ನೀನು ಗುಲಾಮ. ನೀನು ಕುಡಿತಕ್ಕೆ ಸೋತ್ರೆ ಕುಡಿತಕ್ಕೆ ಗುಲಾಮ, ಬೀಡಿಗೆ ಸೋತ್ರೆ ಬೀಡಿಗೆ ಗುಲಾಮ, ವ್ಯಭಿಚಾರಕ್ಕೆ ಸೋತ್ರೆ ವ್ಯಭಿಚಾರಕ್ಕೆ ಗುಲಾಮ, ಸುಳ್ಳಿಗೆ ಸೋತ್ರೆ ಸುಳ್ಳಿಗೆ ಗುಲಾಮ, ಕೆಟ್ಟತನಕ್ಕೆ ಸೋತ್ರೆ, ಈಗ ಯಾವುದಕ್ಕೆಲ್ಲ ಸ್ವಾರ್ಥ, ಅಹಂಕಾರ, ಅಹಂಭಾವ, ಎಲ್ಲ ವಿಧವಾದ ಕೆಡುಕುತನ, ದುರಾಲೋಚನೆ, ದುಶ್ಚಟೆ, ದುರ್ಮಾರ್ಗ, ದುರಾಲೋಚನೆಗಳಿಗೆ ನೀನು ಗುರಿಯಾಗ್ತೀಯೋ ಅದಕ್ಕೆಲ್ಲವೂ ನೀನು ಗುಲಾಮನಾಗಿರ್ತೀಯ. ಅದರಿಂದ ಪ್ರಿಯ ಸಹೋದರ ಸಹೋದರನೇ, ನೀನು ದೇವರಲ್ಲಿ, ಪ್ರಭು ಯೇಸುವಲ್ಲಿ ವಿಶ್ವಾಸವಿಡು. ಯೋಹಾನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 10ನೇ ವಾಕ್ಯ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ನೀನು ನನ್ನ ಹತ್ತಿರ ಬಾ, ನಿನ್ನ ಸುವಾಸನೆಯನ್ನ, ನಿನ್ನ ವಿಶ್ವಾಸಭರಿತ ಸುವಾಸನೆಯನ್ನ, ನಿನ್ನ ಪ್ರಾರ್ಥನಾಭರಿತ ವಿಶ್ವಾಸವನ್ನ, ಕ್ರಿಸ್ತ ನಡಿಗೆಯ, ಕ್ರಿಸ್ತ ಜೀವನದ ಆಶೀರ್ವಾದದ ನಿನ್ನ ಜೀವನದ ಧೂಪವನ್ನು ನನ್ನ ಮುಂದೆ ಹಾಕು. ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. ನಿನ್ನ ಪಾಪದ ಮಲಿನತೆಯ ವಸ್ತ್ರವನ್ನು ತೆಗೆದುಹಾಕಿ ನೀನು ನನ್ನಲ್ಲಿ ಬಾ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. ನಾನು ನಿನ್ನನ್ನು, ನಿನ್ನ ಕುಟುಂಬವನ್ನು ಉದ್ಧಾರ ಮಾಡುವೆನು. ಇಂದು ನಿನ್ನ ಕುಟುಂಬ ಉದ್ಧಾರವಾಯಿತು, ಇಂದು ನಿನ್ನ ಮನೆಗೆ ಶಾಂತಿಯಾಗಲಿ ಎಂಬುದಾಗಿ ಪ್ರಭು ಯೇಸು ಈ ವಾಕ್ಯದ ಮೂಲಕವಾಗಿ, ಈ ಸಂದೇಶದ ಮೂಲಕವಾಗಿ, ಈ ಕಾರ್ಯಕ್ರಮದ ಮೂಲಕವಾಗಿ ನಿನ್ನೊಡನೆ, ನನ್ನೊಡನೆ ಮಾತನಾಡುವವರಾಗಿದ್ದಾರೆ. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ತಂದೆಯೇ, ಸ್ತೋತ್ರ ಸ್ವಾಮಿ ದೇವ, ಈ ಪರಿಶುದ್ಧವಾದಂತಹ ಸಮಯದಲ್ಲಿ ದೇವ, ನಮ್ಮಲ್ಲಿರುವಂತಹ ಸುವಾಸನೆಯನ್ನ, ನಮ್ಮಲ್ಲಿರುವಂತಹ ದುರ್ವಾಸನೆಯನ್ನ ಅರ್ಥ ಮಾಡಿಕೊಳ್ಳುವಂತೆ, ಸಜೀವದಾಯಕ ಸುಗಂಧದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಈ ದಿನವನ್ನು ಕೊಟ್ಟಿದ್ದೀರಿ ಸ್ವಾಮಿ. ನನ್ನ ಈ ಜೀವನದ ಎಲ್ಲ ದುರ್ಗಂಧಗಳನ್ನು ತೆಗೆದುಹಾಕಿ ನಿಮ್ಮ ಪವಿತ್ರಾತ್ಮರ ಅಗ್ನಿಯ ಅಭಿಷೇಕದಿಂದ ನನ್ನನ್ನು ಶುದ್ಧಗೊಳಿಸಿರಿ. ತಾಯಿ ಪೂಜ್ಯ ಮಾತೆ ಮರಿಯಮ್ಮರ ಪ್ರಾರ್ಥನೆಗಳ ಮೂಲಕವಾಗಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವಂತಹ ಪ್ರಾರ್ಥನೆ ಮೂಲಕವಾಗಿ, ನಿಮ್ಮ ತಾಯಿ ನಿಮ್ಮಲ್ಲಿ ಭಿನ್ನಯಿಸುವ ಪ್ರಾರ್ಥನೆ ಮೂಲಕವಾಗಿ ನಮಗಾಗಿ ಪ್ರಾರ್ಥಿಸಿ ಎಂದು. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್.